ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸುಭಾಷ ಮಾಡಿದ ಕುತಂತ್ರದಿಂದ ಪಟಾಕಿಗಳೆಲ್ಲ ಸಿಡಿದು ವಿದ್ಯಿಂಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಭದ್ರ ಹೋಗಿ ಅವಳನ್ನ ಕಾಪಾಡ್ತಾನೆ. ಹಂಗೆ ಅವಳನ್ನ ಎತ್ಕೊಂಡು ಮನೆ ಒಳಕ್ ಹೋಗಿ ಅವಳ ಮುಖದ ಮೇಕೆ ನೀರ್ ಚಿಮ್ಸಿ ಅವಳನ್ನ ಎಬ್ಸೋದಿಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾನೆ. ಅವನ್ ಮುಖದಾಗೆ ಹಂಗೆಯ ಗಾಬರಿ ಎದ್ ಕಾಣಿಸ್ತಿರ್ತದೆ. ಇವತ್ತಾದ್ಮೇಕೆ ಅವಳಿಗೆ ಎಚ್ಚರಿಕೆ ಆಯ್ತದೆ. ಆಗ ಮನೆಯವರೆಲ್ರು ಅವಳ ಸುತ್ಕೊಂಡು ಏನಾಯ್ತಿ ಹೆಂಗಿದ್ಯಾ ಅಂತ ಕೇಳ್ತಿರ್ತಾರೆ. ಅವ್ವ ಉಳ್ಕೆರವ, ಹೆಂಗೋ ನಮ್ಮ ಹೋಗಿನ ಕಾಪಾಡ್ಬಿಟ್ಟೆ ಕಣವ, ಇಲ್ಲ ಅಂದಿದ್ರೆ ಏನಾಯ್ತಿತ್ತೋ ಏನೋ ಅಂತ ಅಮ್ಮಮ್ಮ ಹೇಳ್ಕೊಂಡು ಅಳ್ತಿರ್ತಾರೆ. ಲೇ ಕ್ವಾಟ್ಲೆ, ನೀವೆಲ್ಲ ನೋಡ್ಕೊಂಡು ಪಟಾಕಿ ಹೊಡಿತಿಲ್ವೇಲ್ಲ, ಮೈ ಮೇಲೆ ಜ್ಞಾನ ಇಲ್ವಾ ನಿಮ್ಗೆ ಅಂತ ಶಿವರಾಮೇಗೌಡರು ರೇಗಾಡ್ಬೇಕಾದ್ರೆ, ಅಯ್ಯೋ ಮಾವಯ್ಯ, ನಾನು ಸೈಡಲ್ಲಿ ನಿತ್ಕೊಂಡೆ ಪಟಾಕಿ ಹೊಡಿತಿದ್ದು, ಅದ್ ಹೆಂಗ್ ಈ ಕಡೆ ತಗ್ಲುತ್ತೋ ಗೊತ್ತಿಲ್ಲ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ನಾನ್ ಅವಾಗ್ಲೇ ಹೇಳ್ದೆ ತಾನೆ, ಆ ಪಟಾಕಿ ಬಾಕ್ಸ್ ನ ದೂರ ಇಟ್ಬಿಟ್ಟು ದೂರದಾಗ ಹೋಗಿ ಪಟಾಕಿ ಹೊಡೀರಿ ಅಂತ. ನನ್ ಮಾತ್ ಹಿಂಗ್ ಕೇಳ್ತೀರಾ ನೀವು? ಇನ್ನೂ ಒಳ್ಳೆ ಐಕ್ಳುಗಳ ತರ ಆಡ್ತಿದ್ದೀರಲ್ಲ. ಇಲ್ಲ ಭದ್ರ, ನಿಂಗೇನು ಆಗಿಲ್ಲ ತಾನೆ ಅಂತ ಶಿವರಾಮೇಗೌಡರು ಕೇಳ್ಬೇಕಾದ್ರೆ, ಇಲ್ಲ ಅಪ್ಪಯ್ಯ ಏನೂ ಆಗಿಲ್ಲ ಅಂತ ಭದ್ರ ಹೇಳ್ತಾನೆ. ನೀವು ಕ್ವಾಟ್ಲೆ ಹೋಗಿ ತೆಂಗಿನಕಾಯಿ ತಗೊಬರೋಗ್ಲಾ ಅಂತ ಅಮ್ಮಮ್ಮ ಕಳಿಸ್ತಾರೆ. ಇಲ್ಲ ಶಿವರಾಮ, ಅದೇನು ಇಲ್ಲ ಕಣ್ಲಾ, ಒತ್ತಾರೆಯಿಂದ ನಾವೆಲ್ರೂ ಇಷ್ಟೊಂದು ಖುಷಿಯಾಗಿದ್ವಿ ಅಲ್ವೇ, ಅದಕ್ಕೆಯ ಕಣ್ಣೆಸರಾಗದೆ, ದೃಷ್ಟಿ ತೆಗೆದ್ರೆ ಎಲ್ಲ ಸುರಿಯುತ್ತದೆ ಅಂತ ಅಮ್ಮಮ್ಮ ಹೇಳೋ ಅಷ್ಟೊತ್ಗೆ ಕ್ವಾಟ್ಲೆ ತೆಂಗಿನಕಾಯಿ ತಕೊಬಂದು ಎಲ್ರೂನು ಒಟ್ಟಾರೆ ನಿಲ್ಸಿ ದೃಷ್ಟಿನ ತೆಗಿತಾನೆ. ಹಂಗೆಯ ಅದನ್ನ ತಕೊಂಡೋಗಿ ಆಚೆಗೆ ಒಡೆದ್ ಬರ್ತಾನೆ. ನೋಡ್ರಪ್ಪ, ನಾನ್ ಆಸೆ ಪಟ್ಟಂಗೆ ಎಲ್ರು ಒಟ್ಟಾಗಿ ಸೇರ್ಕೊಂಡು ಹಬ್ಬ ಆಚರಿಸಿದೀವಿ, ಅದಕ್ಕೆ ನಾನ್ ಮನ್ಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಅಂತ ಅಮ್ಮಮ್ಮ ಕೈ ಮುಗ್ದು ಎಲ್ರ ಮುಂದೆ ಹೇಳ್ತಾರೆ. ಏನವ ಇದೆಲ್ಲ ಧನ್ಯವಾದ ಅದು ಇದು ಅಂತ ಎಲ್ಲ ಹೇಳ್ಕೊಂಡು ಅಂತ ಶಿವರಾಮೇಗೌಡರು ಹೇಳ್ಬೇಕಾದ್ರೆ, ಇಲ್ಲ ಕಣ್ಲ ಶಿವರಾಮ, ಈಗಿನ ಕಾಲದಾಗೆ ಇದನ್ನೆಲ್ಲ ಹೇಳ್ಲೇಬೇಕು. ಆಗಿನ ಕಾಲದಾಗೆ ಕುಟುಂಬ ಅನ್ನೋದು ಮಾಮೂಲಿ ವಿಷಯ ಆಗಿತ್ತು. ಆದ್ರೆ ಇವಾಗ ಒಂದ್ ಕುಟುಂಬ ಒಟ್ಟಾಗಿ ಸೇರಿ ಹಬ್ಬ ಮಾಡುದು ಅಂತಂದ್ರೆ ದೊಡ್ಡ ಬೆಟ್ಟದ ತರ. ಅದಕ್ಕೆಯ ನಾನು ಎಲ್ರಿಗೂ ಧನ್ಯವಾದ ಹೇಳ್ತಿರೋದು ಅಂತ ಹೇಳ್ತಾ ಅಮ್ಮಮ್ಮ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮಮ್ಮ ಹಂಗೆಲ್ಲ ಹೇಳ್ಬೇಡ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಯಾಕವ ಹಿಂಗೆಲ್ಲ ಮಾತಾಡ್ತಿದ್ದಿ, ನಿನಗೋಸ್ಕರ ನಾವೆಲ್ರು ಏನ್ ಬೇಕಾದ್ರೂ ಮಾಡ್ತೀವಿ ಕಣವ, ಧೈರ್ಯವಾಗಿರು ಅಂತ ಹೇಳಿ ಶಿವರಾಮೇಗೌಡ್ರು ಎಲ್ರನ್ನು ರೆಸ್ಟ್ ತಗೊಳಕ್ಕೆ ಅಂತ ಕಳಿಸ್ತಾರೆ. ಈ ಕಡೆ ವಿಷಯ ತಿಳಿತಿದ್ದಂಗೆ ಅಪ್ಪನ್ನ ನೋಡಕ್ಕೆ ಅಂತ ಹೋಗಿರೋ ಚಂಪಾ ಓಡೋಡಿ ಇಲ್ಲಿಗೆ ಬರ್ತಾಳೆ. ಅಯ್ಯೋ ವಿದ್ಯಕ್ಕ, ಏನಾಯ್ತು? ಅಪ್ಪ ಇನ್ನು ನೋಡ್ಕೊ ಬರುಮ ಅಂತ ಹೋಗಿದ್ದೆ, ಅಷ್ಟೊತ್ಗೆ ಇದೆಲ್ಲ ಹೆಂಗಾಯ್ತು? ಸರಿ ಹೇಳ್ತಿದ್ದಂಗೆ ನನ್ಗೆ ಎಷ್ಟು ಭಯ ಆಯ್ತು ಗೊತ್ತೇ, ಅದಕ್ಕೆ ಇದ್ದಕ್ಕಿದ್ದಂಗೆ ಅಲ್ಲಿಂದ ಬಂದ್ಬಿಟ್ಟೆ ಅಂತ ಚಂಪಾ ಹೇಳ್ತಿರ್ತಾಳೆ. ಅಯ್ಯೋ ಚಂಪಾ, ಅದೆಲ್ಲ ಏನು ಇಲ್ಲ ಕಣ್ಬಿಡು, ಅದು ಪಟಾಕಿ ಎಲ್ಲ ಒಂದೇ ಸತಿಗೆ ಬ್ಲಾಸ್ಟ್ ಆಯ್ತಲ್ವೇ, ಅದನ್ನ ನೋಡಿ ಭಯ ಬಿದ್ದು ಅತ್ಗೆ ಅಮ್ಮ ತಲೆ ಸುತ್ತ ಬಿದ್ರು ಅಷ್ಟೇಯ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಹಂಗೆಯ ಕ್ವಾಟ್ಲೆ ಸ್ಟವ್ ಮುಂದೆ ಹೋಗಿ ಮಚ್ಚನ್ನ ಕಾಯಿಸ್ಕೊತಾ ಇರ್ತಾನೆ. ಕ್ವಾಟ್ಲೆ ಅಣ್ಣಯ್ಯ, ಇದೆಲ್ಲ ಯಾಕೆ ಅಂತ ಸರು ಕೇಳ್ಬೇಕಾದ್ರೆ, ಇದು ಅತ್ಕೆಮ್ಮ ಪಟಾಕಿ ನೋಡಿ ಭಯ ಬಿದ್ರಲ್ವೇ ಅದಕ್ಕೆ ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ, ಅಯ್ಯೋ ಹಂಗಾರೆ ಅಕ್ಕಂಗೆ ಬರೆ ಹಾಕಿರಾ ಅಂತ ಸರು ಕೇಳ್ತಾಳೆ. ಅಯ್ಯ ನಿನ್ನ ಅತ್ಕೆಮ್ಮಂಗೆ ನಾನ್ ಯಾಕೆ ಬರೆ ಹಾಕನೆ, ಇದು ಇವಾಗ ನೋಡಿದು ಮಜ್ಜಿಗೆ ಕೊಟ್ಟಿದ್ಯಲ್ಲ, ಈ ಮಜ್ಜಿಗೆ ಒಳಕ್ಕೆ ಈ ಮಚ್ಚ ಕಾಯಿಸ್ಬಿಟ್ಟು ಅದ್ರ ತುದಿನ ಮುಂದೆ ಇಡ್ತಿದ್ದಂಗೆ ಸುರ್ರ ಅಂತ ಸೌಂಡ್ ಬರ್ತದಲ್ವೇ, ಅದನ್ನ ಹಂಗೆಯ ಕುಡಿದ್ಬಿಟ್ರೆ ಆ ಭಯ ಎಲ್ಲ ಹೊಂಟೈತದೆ, ಅದಕ್ಕೆಯ ಅಂತ ಹೇಳ್ತಾ ಕ್ವಾಟ್ಲೆ ಒಂದ್ ಲೋಟದಾಗೆ ಮಜ್ಜಿಗೆ ತಕೊಂಡು ಮಚ್ಚನ್ನ ಕಾಯಿಸಿರೋದನ್ನ ಅದ್ರೊಳಗಡೆ ಇಕ್ಕಿ, ಅದ್ಕೆಮ್ಮ ಇದನ್ನ ಬಿರ್ಬಿರ್ನೆ ಕುಡಿದ್ಬಿಡು ಅಂತ ಆ ಮಜ್ಜಿಗೆನ ವಿದ್ಯಿನ್ ಕೈಗೆ ಕೊಡ್ತಾನೆ. ಆಗ ವಿದ್ಯಾ ಒಂದೇ ಸಮನೆ ಅದನ್ನ ಕುಡಿತಾಳೆ. ಕ್ವಾಟ್ಲೆನ ನನಗೂ ಇದೇ ತರ ಮಾಡ್ಕೊಟ್ರೆ ನಾನು ಕುಡಿತಿದ್ದೆ ಅಲ್ವೇ ಅಂತ ಸರಿ ಹೇಳ್ದಾಗ, ನಿನಗ್ಯಾಕವ ಅದೆಲ್ಲ ಅಂತ ಕ್ವಾಟ್ಲೆ ಕೇಳ್ತಾನೆ. ಆ ಅಕ್ಕ ತಲೆ ಸುತ್ತಿ ಬಿದ್ದಾಗ ನನಗೂ ಭಯ ಆಗಿತ್ತು ಗೊತ್ತೇ, ಅದಕ್ಕೆಯ ಅಂತ ಸರು ಹೇಳ್ತಾಳೆ. ಅದನ್ನ ಕೇಳಿ ಚಂಪಾ, ವಿದ್ಯಾ, ಕ್ವಾಟ್ಲೆ 3 ಜನ ನಗ್ತಿರ್ತಾರೆ. ಆದ್ರೆ ನನ್ನ ಅಂತಮ್ಮ ತುಂಬಾನೇ ಗ್ರೇಟ್ ಬಿಡು ಅದ್ಕೆಮ್ಮ, ಮಾಡಿ ಮೇಲಿಂದ ಬಿದ್ರೂನು ಏಟಾಯ್ತದೇನೋ ಭಯ ಬಿಟ್ಬಿಟ್ಟು ಎಂಟಿ ತಲೆ ಸುತ್ತಿ ಬಿದ್ದವಳಲ್ಲ ಅಂತ ಚಕ್ಕಂತ ನೆಗ್ದು ನಿಮ್ಮನ್ನ ಹಂಗೆಯ ಬೆಡ್ಶೀಟ್ನಾಗಿ ಸುತ್ಕೊಂಡು ಹೋದ್ರಲ್ಲ, ಅದಕ್ಕೆಯ ನಮ್ಮ ಅಣ್ತಮ್ಮ ಅನ್ನೋದು ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ ವಿದ್ಯಾ ಕ್ವಾಟ್ಲೆನೆ ನೋಡ್ತಿರ್ತಾಳೆ. ಎಲ್ರಿಗೂ ಜ್ವರ ಬಂದು ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಅಕ್ಕ ಧೈರ್ಯ ಮಾಡಿ ಬಾವನ್ ಜೊತೆ ಔಷಧಿ ತತ್ತೀನಿ ಅಂತ ಕಾಡ್ಗೋದ್ಲಲ್ಲ, ಹಂಗೆಯ ಇವಾಗ ಅಕ್ಕ ಪ್ರಜ್ಞೆ ತಪ್ಪಿ ಬಿದ್ದವಳಲ್ಲ ಅಂತ ಬಾವ ಎಷ್ಟೊಂದು ಒದ್ದಾಡ್ಬಿಟ್ರು ಅಲ್ವೇ. ಅವಳನ್ನ ಕಾಪಾಡಕ್ಕೆ ತನ್ ಜೀವನ ಲೆಕ್ಕಕ್ಕೆ ಇಟ್ಕೊಳ್ದೆ ಮಾಡಿ ಮೇಲಿಂದ ಹೆಂಗ್ ನೆಗುದ್ರು, ಅವ್ರ ಏನಾದ್ರು ಬರ್ಲಿಲ್ಲ ಅನ್ನಿದ್ರೆ ಏನಾಯ್ತಿತ್ತೋ ಏನೋ ಅಲ್ಲ. ಹಿಂಗಿರ್ಬೇಕಾದ್ರೆ ಒಬ್ರಿಗೊಬ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಕೋರ್ಟ್ ಅಲ್ಲಿ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕವ್ರಲ್ಲ, ಅಂತದ್ರಾಗ್ಲೂ ಇವ್ರಿಬ್ರು ಮಧ್ಯೆ ಇರೋ ಪಿರುತಿ ಯಾವತ್ತೂ ಕಮ್ಮಿ ಆಗಿಲ್ಲ ಅಲ್ವಾ ಅಣ್ಣಯ್ಯ? ಎಷ್ಟು ಸ್ಟ್ರಾಂಗ್ ಆಗದೆ ಅಂತ ಸರಿ ಹೇಳ್ಬೇಕಾದ್ರೆ, ಹೌದು ಕಣವ, ಅದೆಂಗೆ ಇದ್ದಕ್ಕಿದ್ದಂಗೆ ಪಿರುತಿ ಕಮ್ಮಿ ಆದದ ಹೇಳು. 1000 ಇದ್ರೂನು ಇದೇ ಹುಡ್ಗಿ ಬೇಕು ಅಂತ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿರೋದು ನಮ್ಮ ಅಣ್ತಮ್ಮ. ಅಯ್ಯೋ ಏನಿದು, ನಾನ್ ಓದೋ ಸಮಯದಾಗೆ ನನ್ಗೆ ಮದ್ವೆ ಮಾಡ್ತಾವ್ರಲ್ಲ ಅಂತ ಮನ್ಸ್ನಾಗೆ ನೋವಿದ್ದು ಮದ್ವೆ ಮಾಡ್ಕೊ ಬಂದ್ರುನು ಸಹ ನಮ್ಮ ಅಣ್ತಮ್ಮ ಅತ್ತೆಮ್ಮನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಇವ್ರನ್ನ ಓದಿಸ್ಲೇಬೇಕು ಅಂತ ಎಲ್ಲಾ ಎಕ್ಸಾಮ್ಗೂ ತಾವೇ ಮುಂದೆ ನಿಂತ್ಕೊಂಡು ಕರ್ಕೊಂಡ್
ಹೋದ್ರಲ್ವೇ, ಅದಕ್ಕೆ ಅದ್ಕೆ ಅಮ್ಮನು ಅಣ್ತಮ್ಮನ್ ಮೇಲೆ ಶಾನೆ ಪಿರುತಿ ಇಟ್ಕೊಂಡವ್ರೆ. ಎಷ್ಟೇ ಜಗಳ ಆದ್ರೂ ಗಂಡ ಹೆಂಡ್ತಿ ಅಲ್ಲ ಅಂತ ಹೇಳಕ್ಕಾಗದೆ ಹೇಳು? ಏನ್ ಚಂಪಾ ದಿಟ ಅಲ್ವೇ ಅಂತ ಕ್ವಾಟ್ಲಿ ಕೇಳ್ಬೇಕಾದ್ರೆ ಹೌದು ಅಣ್ಣ ಅಂತ ಚಂಪಾ ಹೇಳ್ತಿರ್ತಾಳೆ. ಇವ್ರೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ರು ಸಹ ವಿದ್ಯಿನ್ ಮೈಂಡ್ ಅಲ್ಲಿ ಅವತ್ತು ಭದ್ರ ಬಾರ್ ಹತ್ರ ನಿಂತ್ಕೊಂಡು ಮಾತಾಡಿದ್ ಮಾತು ಗೆಪ್ತಿಗ್ ಬರ್ತಿರ್ತದೆ. ಇಷ್ಟೆಲ್ಲ ಮಾಡಿದ್ರು ಅಂತ ಅವ್ರು ಹೇಳಿದ್ದ ಮಾತನ್ನ ನಾನ್ ಯಾವತ್ತೂ ಮರೆಯಕ್ ಆಗಕ್ಕಿಲ್ಲ ಅಂತ ವಿದ್ಯಾ ಮನ್ಸ್ನಾಗೆ ಅನ್ಕೊಂಡು ಅಲ್ಲಿಂದ ಎದ್ದೊಂಟೋಯ್ತಾಳೆ. ಈ ಕಡೆ ಅಮ್ಮಮ್ಮ ಬದ್ರಿನ್ ಹತ್ರ ಬಂದು ಬದ್ರಿನ ತುಂಬಾನೇ ಹೊಗಳ್ತಾರೆ. ಲೋ ಭದ್ರ, ಬರೀ ಬಾಯಿ ಮಾತ್ನಾಗೆ ಅವಳ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಬಾಯಿಗ್ ಬಂದಂಗ್ ಬೈತಿ, ಆದ್ರೆ ನಿನ್ ಮನ್ಸ್ನಾಗೆ ಅವಳ ಮೇಲೆ ಎಷ್ಟೊಂದ್ ಪಿರುತಿ ಅದೇ ಅಲ್ವೇನ್ಲ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಅಮ್ಮಮ್ಮ ಎಂತದೂ ಇಲ್ಲ ನೀ ಸುಮ್ಕೆ ಕುತ್ಕೋ, ಆ ಜಾಗದಾಗೆ ಯಾರೇ ಇದ್ದಿದ್ರು ನಾನು ಹಂಗೆಯ ಮಾಡ್ತಿದ್ದಿದ್ದು. ಸುಮ್ಕೆ ಇದನ್ನೇ ಇಟ್ಕೊಂಡು ನೀನು ಅವಳ ಮೇಲ್ ಪ್ರೀತಿ ಇಟ್ಕೊಂಡಿದ್ದಿ, ಅವಳು ನಿನ್ ಮೇಲ್ ಪ್ರೀತಿ ಇಟ್ಕೊಂಡವಳೆ ಅಂತ ಹೇಳಕ್ ಬರ್ಬೇಡ. ಆಮೇಕಷ್ಟೇ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅಂತ ಭದ್ರೆ ಹೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಕಣಪ್ಪ, ನಾನ್ ಯಾಕ್ ಹಂಗ್ ಹೇಳೋನೆ, ಆಮೇಕೆ ಹಂಗ್ ಹೇಳಕ್ ಹೋಗಿ ನೀನ್ ಇನ್ನೊಂದ್ ಹೇಳ್ತಿ, ಬೇಡ ಬೇಡ ಸ್ವಾಮಿ ನಿನ್ ಸಾಹಸನೇ ಬೇಡ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಹೇಳು ಆಮೇಕದೇ ನಿನ್ಗ ಹಬ್ಬ ಅಂತ ಭದ್ರ ಹೇಳ್ತಿರ್ತಾನೆ. ಲೋ ಭದ್ರ, ಇಷ್ಟು ವರ್ಷದಾಗೆ ನಾನು ಅರ್ಥ ಮಾಡ್ಕೊಂಡಿರೋದು ಏನಂದ್ರೆ, ಯಾರಿಗೂ ಇಷ್ಟ ಆಗ್ದಿರೋದು ಒಂದೇ ಒಂದು ಅಂದ್ರೆ ಬುದ್ಧಿವಾದ ಹೇಳುದು. ನಾನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿನಿಕಲ್ಲ, ಅದ್ರಲ್ಲೂ ಈಗಿನ ಕಾಲದ ಐಕ್ಳುಗಳಿಗೆ ಬುದ್ಧಿವಾದ ಹೇಳ್ಲೇಬಾರ್ದು. ನೋಡಪ್ಪ, ಇದು ಬೆಂಕಿ, ಇದಕ್ಕೆ ಕೈ ಇಡ್ಬೇಡ ಸುಡ್ತದೆ ಅಂತ ಹೇಳ್ಲೇಬಾರ್ದು. ಕೈ ಇಕ್ಕಿ ಸುಟ್ಟು ಬೆಂದು ಬೊಬ್ಬೆ ಬಂದು ಆಮೇಕೆ ಅವರೇ ಅರ್ಥ ಮಾಡ್ಕೊತಾರೆ ಬೆಂಕಿ ಜೊತೆ ಆಟ ಆಡಿದ್ರೆ ಕೈ ಸುಟ್ಟೋಯ್ತದೆ ಅಂತ. ಅದಕ್ಕೆ ನಾನ್ ಯಾರಿಗೂ ಬುದ್ಧಿವಾದ ಹೇಳಲ್ಲಪ್ಪ. ಅದು ಅಲ್ದೆ ನಾ ಹೇಳೋದನ್ನ ಎಲ್ರು ಕೇಳೋರೆ, ಆದ್ರೂ ಈ ಮುದ್ಕಿ ಮಾತಿನ ಕೇಳಿ ಎಲ್ರು ಒಟ್ಟಾಗಿ ಹಬ್ಬ ಆಚರಿಸಿದ್ರಲ್ಲ, ಅಷ್ಟು ಸಾಕು ಕಣ್ಲ ನನ್ಗೆ. ತುಂಬಾನೇ ಖುಷಿ ಆಯ್ತು. ಅದಕ್ಕೆ ನಾನ್ ನಿನ್ಗೆ ಧನ್ಯವಾದ ಹೇಳ್ತೀನಿ. ಅದನ್ ಬಿಟ್ಟು ನೀನ್ ಯಾರ್ ಜೊತೆ ಇರ್ಬೇಕೋ ಯಾರ್ ಜೊತೆ ಜೀವನ ಮಾಡ್ಬಾರ್ದೋ ಅದೆಲ್ಲ ನಿನ್ ನಿರ್ಧಾರ ಕಣಪ್ಪ. ಅದ್ರ ಬಗ್ಗೆ ನಾನೇನ್ ಹೇಳೋಣ ಹೇಳು? ಇಲ್ಲ ಕ್ವಾಟ್ಲೆ, ನಾ ಹೇಳುದು ದಿತಾ ತಾನೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಹೌದು ಕಣಮ್ಮಮ್ಮ, ನೀ ಹೇಳ್ತಾ ಇರೋದು 100ಕ್ಕೆ 100ರಷ್ಟು ಸತ್ಯ. ಆದ್ರೆ ಏನ್ ಮಾಡೋದು, ಎಲ್ರು ನಮ್ಮ ಮಾತ್ನ ಕೇಳ್ಬೇಕಲ್ವೇ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಆಗ ಭದ್ರ ಕ್ವಾಟ್ಲೆನ ಗುರಾಯಿಸ್ದಾಗ, ಅಮ್ಮಮ್ಮ ನಾವ್ ಯಾಕೋ ಇಲ್ಲಿ ಇರುದು ಸರಿ ಇಲ್ಲ, ಬಾ ಹೋಗುಮ ಅಂತ ಕ್ವಾಟ್ಲೆ ಹೇಳ್ದಾಗ, ಕಣ್ಲಾ, ಈಗಿನ ಕಾಲದಾಗೆ ಒಳ್ಳೆ ಮಾತು ಹೇಳಿದ್ರೆ ಯಾರ್ ತಾನೇ ಕೇಳೋರ್ ಹೇಳು, ಬಾ ಹೋಗುಮ ಅಂತ ಹೇಳ್ತಾ ಅಮ್ಮಮ್ಮ ಕ್ವಾಟ್ಲೆ ಜೊತೆ ಅಲ್ಲಿಂದ ಹೋಯ್ತಾರೆ. ಆದ್ರೆ ಭದ್ರ ಮಾತ್ರ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಈಶ್ವರಿ, ಸುಭಾಷ, ಚಿತ್ರ 3 ಜನ ನಾವ್ ಮಾಡಿದ ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾರೆ. ಲವ್, ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣ್ಲ, ಹೆಂಗಾರ ಮಾಡಿ ಮತ್ತೆ ಆ 3 ಅಡಿಗೆ ಏನಾದ್ರೂ ಆಗ್ಬೇಕು ಅಂತದೇನಾದ್ರೂ ಮಾಡ್ತೀನಿ ಕಣ್ಲ. ಅವಳಿಂದಾಗಿ ನಮ್ಗೆ ಎಷ್ಟೆಲ್ಲಾ ಕಷ್ಟಗಳು ಬಂದವೆ, ಆದ್ರೆ ಅವಳಂತೆ ಚೆನ್ನಾಗಿರಕ್ಕೆ ನಾನ್ ಬಿಡಕ್ಕಿಲ್ಲ ಅಂತ ಈಶ್ವರಿ ಸುಭಾಷ ಮತ್ತೆ ಚಿತ್ರಿನ ಹತ್ರ ಹೇಳ್ತಿರ್ತಾಳೆ. ಅಷ್ಟೊತ್ಗೆ ಗೋವಿಂದ ಅವರು ಈಶ್ವರಿಗೆ ಕಾಲ್ ಮಾಡಿ, MLA ಮಗಳು ಮತ್ತೆ ಸುಭಾಷನ್ ಮದ್ವೆ ವಿಷಯವಾಗಿ ನೀನ್ ಮಾತಾಡಿದ್ದಲೆ, ಅದ್ರ ಬಗ್ಗೆ ನಾಳೆ ಹೆಣ್ಣಿನ ಮನೆಯವ್ರು ಬರ್ತಾರಂತೆ. ನಾಳೆ ಹೂ ಮುಡ್ಸೋ ಶಾಸ್ತ್ರ ಇಟ್ಕತಿರೋ ಅಥವಾ ಸಂಬಂಧನೇ ಗಟ್ಟಿ ಮಾಡ್ಕತಿರೋ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅಣ್ಣಯ್ಯ ಹೇಳ್ತಾ ಇದ್ದ. ನೀನೇನಂತೀಯ ಅಂತ ಗೋವಿಂದ ಕೇಳ್ಬೇಕಾದ್ರೆ, ಅಯ್ಯೋ ಖಂಡಿತ ರೀ, ಇಲ್ಲ ಅಂತ ಹೇಳ್ದವ್ರು ಯಾರು ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಆಮೇಕೆ ನಿನ್ ಮಗಂಗ್ ಹೇಳ್ಬಿಡು ನಾಳೆ ಅವನನ್ನ ಎಲ್ಲೂ ಹೋಗ್ಬೇಡ ಅಂತ, ಅವನು ಮನೇಲೇ ಇರ್ಬೇಕು ಅಂತ ಗೋವಿಂದ ಹೇಳ್ಬೇಕಾದ್ರೆ, ಅಯ್ಯೋ ಇಲ್ಲ, ನಾಳೆ ಅವನು ಮನೇಲೇ ಇರ್ತಾನೆ, ಎಲ್ಲೂ ಹೋಗಕ್ಕಿಲ್ಲ, ಅದನ್ನ ನಾನ್ ನೋಡ್ಕತೀನಿ, ನಾನ್ ಇವಾಗ್ಲೇ ಹೇಳ್ತೀನಿ ಅವನಿಗೆ ಅಂತ ಹೇಳ್ತಾ ಈಶ್ವರಿ ಕಾಲ್ ಕಟ್ ಮಾಡಿ, ಲೋ ಸುಭಾಷ ಅಂತ ಹೇಳ್ಬೇಕಾದ್ರೆ, ಅಮ್ಮ ಏನಾಯ್ತವ ಅಂತ ಚಿತ್ರ ಕೇಳ್ತಾಳೆ. ಅಯ್ಯೋ ಒಳ್ಳೆ ವಿಷಯ ಕಣೆ, ನಿಮ್ಮಪ್ಪ ಫೋನ್ ಮಾಡಿದ್ದ, ನಾಳೆ ಆ MLA ಮನೆ ಕಡೆಯವರು ಮನೆಗ್ ಬರ್ತಾರಂತೆ, ಅದಕ್ಕೆ ಹೂ ಮುಡ್ಸೋ ಶಾಸ್ತ್ರನೋ ಅಥವಾ ನಿಶ್ಚಿತಾರ್ಥನೋ ಮಾಡ್ಕೊಳಕ್ಕೆ ಮಾತುಕತೆ ಅಂತೆ ಕಣ್ಲೆ ಅಂತ ಈಶ್ವರಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸುಭಾಷ ಮತ್ತೆ ಚಿತ್ರ ಇಬ್ರಿಗೂ ಖುಷಿ ಆಯ್ತದೆ. ಲೋ ಸುಭಾಷ, ಕಂಗ್ರಾಚುಲೇಷನ್ ಕಣೋ ಅಂತ ಚಿತ್ರ ಹೇಳ್ಬೇಕಾದ್ರೆ, ಥ್ಯಾಂಕ್ಸ್ ಚಿತ್ರಕ್ಕ ಅಂತ ಸುಭಾಷ ಹೇಳ್ತಿರ್ತಾನೆ. ಹೆಂಗೋ ನಿನ್ ಜೀವನ ಸೆಟ್ಲ್ ಆಗ್ಬಿಟ್ರೆ ಅಷ್ಟೇ ಸಾಕು ಕಣ್ಲ, ಆಮೇಕೆ ಈ 3 ಅಡಿಗೆ ಒಂದ್ ಗತಿ ಕಾಣ್ಸುಮ, ಈ ಮನೆಯವ್ರೆಲ್ರನ್ನು ತೈತಕ ಅಂತ ಕುಣ್ಸುಮ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಹೂ ಕಣವ ಅಂತ ಚಿತ್ರ ಮತ್ತೆ ಸುಭಾಷ ಇಬ್ರು ನಗ್ತಿರ್ತಾರೆ. ಈ ಕಡೆ ವಿದ್ಯಾ ಭದ್ರಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕಾಯ್ತಿರ್ತಾಳೆ. ಇಷ್ಟೊತ್ತಾದ್ರೂ ಇನ್ನು ಬಂದಿಲ್ವಲ್ಲ ಅಂತ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಭದ್ರ ಕುಂಟ್ತಾ ಅಲ್ಲಿಗ್ ಬರ್ತಾನೆ. ವಿದ್ಯಾ ಭದ್ರನ್ನ ನೋಡಿ ಇವ್ರು ಯಾಕೆ ಹಿಂಗ್ ಕುಂಟ್ಕ ಬತ್ತಿದಾರು ಅಂತ ನೋಡ್ತಿರ್ತಾಳೆ. ಭದ್ರ ಸುಸ್ತಾಗಿ ಕಾಲ್ ನೋವು ಅಂತ ಬಂದು ಮಂಚದ ಮ್ಯಾಗೆ ಮಲ್ಕತಾನೆ. ಆಗ ವಿದ್ಯಾ ಅವನ ಹತ್ರಕ್ ಹೋಗಿ, ಗೌಡ್ರೆ ಏನಾಯ್ತು ಅಂತ ಕೇಳ್ತಾಳೆ. ಏನೋ ಏನಾಗಿರೋದು ಅಂತ ಭದ್ರ ಕೇಳ್ಬೇಕಾದ್ರೆ, ಅಲ್ಲ ಗೌಡ್ರೆ ಕುಂಟ್ಕ ಬತ್ತಿದ್ರಲ್ಲ ಏನಾಯ್ತು ಅಂತ ವಿದ್ಯೆ ಕೇಳ್ಬೇಕಾದ್ರೆ, ಅದೆಲ್ಲ ಏನೋ ಇಲ್ಲ ಬಿಡು ಅಂತ ಭದ್ರ ಹೇಳ್ತಾನೆ. ಗೌಡ್ರೆ ಏನಾಯ್ತು ಅಂತ ಕೇಳ್ದೆ ತಾನೆ, ಹೇಳಿ ಅಂತ ವಿದ್ಯೆ ಹೇಳ್ದಾಗ, ಅದೆಲ್ಲ ಏನು ಇಲ್ಲ ಅಂದ್ರೆ ಸುಮ್ಕೆ ಯಾಕೆ ಹಿಂಗ್ ಬಂದ್ ಕೇಳಿ, ಹೋಗ್ ಸುಮ್ಕೆ ಅಂತ ಭದ್ರ ರೇಗಾಡ್ತಾನೆ. ಅಲ್ಲ ಗೌಡ್ರೆ, ಒತ್ತಾರೆಯಿಂದ ನೀವ್ ಚೆನ್ನಾಗೇ ಇದ್ದಿರ್ತಾನೆ, ಇದ್ದಕ್ಕಿದ್ದಂಗೆ ಹೆಂಗಾಯ್ತಿದೆಲ್ಲ ಹೇಳಿ ಗೌಡ್ರೆ ಅಂತ ವಿದ್ಯೆ ಹೇಳ್ದಾಗ, ಅದು ಮಾಡಿ ಮೇಲಿಂದ ಕೆಳಗಡೆ ನೆಗದ್ನಲ್ಲ
ಬಲಗಡೆ ಕಾಲು ಕೆಳಗಡೆ ಊರ್ತಿದ್ದಂಗೆಯ ಕಾಲಲ್ಲಿ ಹಂಗೆ ಪಟಕ್ಕಂತ ಸೌಂಡ್ ಬತ್ತು. ಅದು ಇವಾಗ ಒಸಿ ನೋಯ್ತಾ ಇದೆ ಅಂತ ಭದ್ರ ಹೇಳ್ದಾಗ, ಅಯ್ಯೋ ಏನ್ ಗೌಡ್ರೆ ಇದೆಲ್ಲ, ಬನ್ನಿ ಆಸ್ಪತ್ರೆಗೆ ಹೋಗುಮ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಬನ್ನಿ ಗೌಡ್ರೆ ಅಂತ ವಿದ್ಯಾ ಗಾಬ್ರಿಲಿ ಕೇಳ್ತಾಳೆ. ಏಯ್, ಕಾಲ್ ಏನಾದ್ರೂ ಮುರ್ದೋಗಿದಿದ್ರೆ ನಡ್ಕ ಬರೋ ಕಾಯ್ತಿತ್ತೇನೆ, ಅಕಸ್ಮಾತ್ ಒಡ್ದಿದಿದ್ರೆ ಇಷ್ಟೊತ್ಕಾಗ್ಲೇ ಊದ್ಕತಿತ್ತು. ಅದು ಚಕ್ಕಂತ ನೆಗದ್ನಲ್ಲ, ಒಸಿ ಉಳ್ಕಿತದೇನೋ ಅಷ್ಟೇಯ. ಅದನ್ ಬಿಟ್ರೆ ಇನ್ನೇನು ಇಲ್ಲ. ಪಕ್ದೂರಾಗೆ ಉಳುಕ್ ತೆಗಿತಾರಲ್ಲ, ಅಲ್ಲೋಗಿ ತೋರ್ಸ್ಕೊ ಬಂದ್ರೆ ಎಲ್ಲ ಸರಿ ಹೋಯ್ತದೆ ಅಂತ ಭದ್ರ ಹೇಳ್ಬೇಕಾದ್ರೆ, ಗೌಡ್ರೆ ನಾನೇ ಕಾಲ್ನ ನೀವ್ಲೆ ಅಂತ ವಿದ್ಯಾ ಕೇಳ್ತಾಳೆ. ಆಗ ಭದ್ರ ವಿದ್ಯನ್ ಮುಖಾನ ನೋಡ್ಬೇಕಾದ್ರೆ, ಇಲ್ಲ ಗೌಡ್ರೆ ನನ್ಗೆ ಉಳುಕ್ ತೆಗಿಯಕ್ ಬರ್ತದೆ, ಅದಕ್ಕೆ ಕೇಳ್ದೆ ಅಷ್ಟೇಯ ಅಂತ ವಿದ್ಯಾ ಹೇಳ್ತಾಳೆ. ಆಗ ಭದ್ರ ಯೋಚನೆ ಮಾಡ್ಬೇಕಾದ್ರೆ, ಇರಿ ಗೌಡ್ರೆ ಹೋಗಿ ಎಣ್ಣೆ ತಕ ಬರ್ತೀನಿ ಅಂತ ಹೇಳ್ತಾ ವಿದ್ಯಾ ಎಣ್ಣೆ ತಕ ಬಂದು ಭದ್ರನ್ ಕಾಲ್ ಹಿಡ್ಕೊಂಡು ಚೆನ್ನಾಗಿ ಉಳುಕ್ ತೆಗಿತಾಳೆ. ಗೌಡ್ರೆ ಒಸಿ ನೋವಾಯ್ತದೆ, ಒಸಿ ತಡ್ಕಳಿ ಅಂತ ಹೇಳ್ಬೇಕಾದ್ರೆ, ಆಯ್ತು ಅಂತ ಭದ್ರ ಹೇಳ್ತಾನೆ. ವಿದ್ಯಾ ಉಳುಕ್ ತೆಗಿಬೇಕಾದ್ರಾಗೆಲ್ಲ ಭದ್ರ ನೋವಲ್ಲಿ ಒದ್ದಾಡ್ತಿರ್ತಾನೆ. ಆಗ ವಿದ್ಯಾ ನನ್ ಕಣ್ಣಾಗಿ ಕಣ್ಣಿಟ್ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಭದ್ರನ್ನೇ ಕಣ್ಣಲ್ಲಿ ಕಣ್ಣಿಟ್ ನೋಡ್ಬೇಕಾದ್ರೆ, ವಿದ್ಯಾ ಉಳುಕ್ ತೆಗಿಬೇಕಾದ್ರೆ ಭದ್ರಂಗೆ ನೋವಾಗದೆ ಗೊತ್ತಾಯ್ತಿರೋದಿಲ್ಲ. ಅಷ್ಟೊತ್ಗೆ ಕರೆಂಟ್ ಹೊಂಟೈತದೆ. ಆಗ ಸರು ಕುಪ್ಪಿನ ತಕ ಬಂದು ವಿದ್ಯೆನ್ ಹತ್ರ ಕೊಟ್ಟೋಯ್ತಾಳೆ. ತನ್ ಬಂದು ಹೋಗಿರೋದು ಸಹ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಬ್ರು ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಆಗ ಸರು ಮೊಬೈಲ್ ತಕ ಬಂದು ಇವ್ರಿಬ್ರದು ವಿಡಿಯೋ ಮಾಡ್ಕತಾಳೆ. ಗೌಡ್ರೆ ನಾಳೆನೂ ಇದೇ ತರ ಒಂದ್ಸಲಿ ಉಳುಕ್ ತೆಗೆದ್ರೆ ಬೇಗ ಸರಿಯೋಯ್ತದೆ ಅಂತ ಹೇಳ್ತಾ ವಿದ್ಯಾ ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಸರು ಹೋಗಿ ಬಚ್ಚಿಟ್ಕತಾಳೆ. ಈ ಕಡೆ ಸುಭಾಷನ್ನ ನೋಡುಕೆ ಅಂತ ಹುಡ್ಗಿ ತಂದೆ ತಾಯಿ ಎಲ್ರು ಬರ್ತಾರೆ. ಹುಡ್ಗಿನ ನೋಡ್ತಿದ್ದಂಗೆ ವಿನಂತಿ ಮತ್ತೆ ಸಾವಿತ್ರಿ ಇಬ್ರು ಶಾಕ್ ಆಯ್ತಾರೆ. ಯಾಕಂದ್ರೆ ಹುಡ್ಗಿ ಅಷ್ಟು ಚೆನ್ನಾಗಿರ್ತಾಳೆ. ಇವ್ರು ಬಂದದ್ದನ್ನ ನೋಡಿ ಈಶ್ವರಿ ಮತ್ತೆ ಚಿತ್ರ ಇಬ್ರು ಓಡೋಡಿ ಇವ್ರ ಹತ್ರ ಬಂದು, ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಗೌರವದಿಂದ ಒಳಗಡೆ ಕರ್ಕೊಂಡೋಯ್ತಾಳೆ. ನೋಡವ ಹೆಂಗೆ ಒಳ್ಳೆ ಬಕೆಟ್ ಹಿಡಿಯೋರ್ ತರ ಹಿಡ್ಕೊಂಡು ನೈಸಾಗಿ ಒಳಗಡೆ ಕರ್ಕೊಂಡೋಯ್ತಾವ್ರೆ ಅಂತ ವಿನಂತಿ ಹೇಳ್ಬೇಕಾದ್ರೆ, ಕಣೆ ನೋಡ್ತಾನೆ ಇವ್ನಿ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಅವ್ವ ಆ ಕಾರ್ ನೋಡವ ತುಂಬಾ ಕಾಸ್ಟ್ಲಿ ಅದೇ ಕಣವ ಅದು ಅಂತ ವಿನಂತಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಬಾರೆ ಒಳಕ್ ಹೋಗುಮ ಅದೇನಾದದು ಅಂತ ಹೇಳ್ತಾ ಸಾವಿತ್ರಿ ವಿನಂತಿನ ಕರ್ಕೊಂಡು ಮನೆ ಒಳಕ್ ಹೋಯ್ತಾಳೆ. ಈ ಕಡೆ ಹೆಣ್ಣಿನ ಮನೆಯವರೆಲ್ಲ ಮನೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅಷ್ಟೊತ್ಗೆ ಶಿವರಾಮೇಗೌಡ್ರು ಬರ್ತಾರೆ. MLA ಮತ್ತೆ MLA ಹೆಂಡ್ತಿ ಎದ್ ನಿತ್ಕೊಂಡು ಶಿವರಾಮೇಗೌಡ್ರಿಗೆ ನಮಸ್ಕಾರ ಅಂತ ಮಾಡಿದ್ರೆ, ಆ ಹುಡುಗಿ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡು ಮೊಬೈಲ್ ನ ನೋಡ್ತಿರ್ತಾಳೆ. ಅಷ್ಟೊತ್ಗೆ ಚಂಪನು ಕಿಟಕಿಯಿಂದಾನೆ ನಿತ್ಕೊಂಡು ಇದನ್ನೆಲ್ಲ ನೋಡ್ತಿರ್ತಾಳೆ. ಆ ಹುಡ್ಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಲ್ ಅಲ್ಲಾಡ್ಸದನ್ನ ನೋಡಿ ಶಿವರಾಮೇಗೌಡಂಗೆ ಕೋಪ ಬತ್ತಿದ್ರೆ, ಇದನ್ನ MLA ನೋಡ್ತಾನೆ. ನೋಡಿ ಅವ್ನ ಹೆಂಡ್ತಿಗೆ ನಿನ್ ಮಗಳಿಗೆ ಕಾಲ್ ಕೆಳಗಡೆ ಇಳಿಸು ಅಂತ ಹೇಳು ಅಂತ ಕಣ್ ಸನ್ನೆ ಮಾಡ್ತಾನೆ. ಆಗ ಹುಡುಗಿ ತಾಯಿ ಹುಡುಗಿಗೆ ಹೇಳ್ದಾಗ ಸರಿ ಆಯ್ತು ಅಂತ ಕಾಲ್ನ ಕೆಳಗಡೆ ಬಿಡ್ತಾಳೆ ಆ ಹುಡುಗಿ. ಆಹಾಹಾ ನೋಡ್ದೇನವಾ ಇವಾಗ್ಲೇ ಇವ್ರ ದರ್ಪವ ಅಂತ ವಿನಂತಿ ಸಾವಿತ್ರಿ ಹತ್ರ ಹೇಳ್ತಿರ್ತಾಳೆ. ಆಗ ಶಿವರಾಮೇಗೌಡ್ರು ಮನೆಯವ್ರೆಲ್ರನ್ನು ಪರಿಚಯ ಮಾಡ್ಕೊಡ್ತಾರೆ. ಅಷ್ಟೊತ್ಗೆ ಸುಭಾಷನು ರೆಡಿಯಾಗಿ ಅಲ್ಲಿಗೆ ಬರ್ತಾನೆ. ಹುಡ್ಗಿನ ನೋಡ್ತಿದ್ದಂಗೆ ಹಂಗೆ ಅವಳು ತುಂಬಾನೇ ಇಷ್ಟ ಆಗೋಯ್ತಾಳೆ. ಬತ್ತಿದ್ದಂಗೆ ಅವನು ಶಿವರಾಮೇಗೌಡ್ರ ಕಾಲಕ್ ಬಿದ್ದು ಆಶೀರ್ವಾದ ಮಾಡು ದೊಡ್ಡಪ್ಪ ಅಂತ ಹೇಳ್ತಿರ್ತಾನೆ. ಆಗ ಆ ಹುಡ್ಗಿ ಸೈಡ್ ಕಣ್ಣಲ್ಲೇ ಇವನನ್ನೇ ಗುರಾಯಿಸ್ತಾ ಇರ್ತಾಳೆ. ಹಂಗೆ ಸುಭಾಷ ಮತ್ತೆ ಆ ಹುಡ್ಗಿ ಇಬ್ರು ಒಬ್ರನ್ನೊಬ್ರು ನೋಡ್ತಾರೆ. ಹುಡ್ಗಿಗೆ ಸುಭಾಷ ಇಷ್ಟ ಆಯ್ತಾನೆ. ಹಂಗೆಯ ಹುಡ್ಗಿ ತಾಯಿ ಕೂಡ ಹುಡ್ಗ ಚೆನ್ನಾಗವನೆ ನನ್ಗೂ ಇಷ್ಟ ಆಯ್ತು ಅಂತ ಗಂಡನ ಹತ್ರ ಹೇಳ್ತಿರ್ತಾಳೆ. ಆಗ MLA ಶಿವರಾಮೇಗೌಡನ ಹತ್ರ ಈ ಮದ್ವೆಗೆ ನಮ್ಗೆ ಒಪ್ಪಿಗೆ ಅದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಈಶ್ವರಿ, ಚಿತ್ರ ಮತ್ತೆ ಸುಭಾಷ 3 ಜನಕ್ಕೆ ಖುಷಿ ಆಯ್ತದೆ. ಹಂಗಿದ್ರೆ ಒಳ್ಳೆ ದಿವ್ಸ ನೋಡಿ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಇಟ್ಕೊಳಮ್ಮ ಅಂತ MLA ಮಾತಾಡ್ಬೇಕಾದ್ರೆ, ಅದಕ್ಕೆ ಶಿವರಾಮೇಗೌಡ್ರು ಸರಿ ಆಯ್ತು ಅಂತ ಹೇಳ್ತಾರೆ. ಇದನ್ನ ಕೇಳಿ ಚಂಪುಂಗೆ ತುಂಬಾನೇ ನೋವಾಯ್ತದೆ. ಈ ಕಡೆ ಕಾಲೇಜಲ್ಲಿ ವಿದ್ಯಾ ಇವತ್ತು ಸೆಮಿಸ್ಟರ್ದು ರಿಸಲ್ಟ್ ಬರ್ತದೆ. ನನ್ಗೇನಾದ್ರೂ ಮಾರ್ಕ್ಸ್ ಕಮ್ಮಿ ಬಂದಿದ್ರೆ ನನ್ಗೆ ಸ್ಕಾಲರ್ಶಿಪ್ ಸಿಕ್ಕಕ್ಕಿಲ್ಲ, ಏನ್ ಮಾಡುದು ಅಂತ ತುಂಬಾನೇ ಭಯದಿಂದ ಒದ್ದಾಡ್ತಿರ್ತಾಳೆ. ಏ ವಿದ್ಯಾ, ನೀ ಚೆನ್ನಾಗಿ ಬರ್ದಿರ್ತಿ ಕಂಡ್ಬಿಡು, ನಿನ್ಗೆ ಸ್ಕಾಲರ್ಶಿಪ್ ಖಂಡಿತ ಸಿಕ್ಕೇ ಸಿಗ್ತದೆ, ನೀ ಏನು ತಲೆ ಕೆಡ್ಸ್ಕೋಬೇಡ, ಸಮಾಧಾನ ಮಾಡ್ಕೊ ಅಂತ ಜನ್ನಿ ಹೇಳ್ತಿರ್ತಾಳೆ. ಈ ಕಡೆ ಪ್ರೊಫೆಸರ್ ಬಂದು ಬೋರ್ಡ್ ಮೇಲೆ ಎಕ್ಸಾಮ್ ರಿಸಲ್ಟ್ ಪೇಪರ್ನ ಅಂಟಿಸ್ತಿದ್ದಂಗೆ ಎಲ್ರು ಓಡೋಗಿ ಅವ್ರವ್ರ ರಿಸಲ್ಟ್ ನ ನೋಡಕ್ಕೆ ಅಂತ ಹೋಯ್ತಾರೆ. ಅದ್ರಾಗೆ ವಿದ್ಯಂಗೆ 89% ಬಂದಿರ್ತದೆ ಮಾರ್ಕ್ಸ್. ಅದನ್ನ ನೋಡಿ ವಿದ್ಯಾ ತುಂಬಾನೇ ಖುಷಿ ಪಡ್ತಾಳೆ. ಹಂಗೆಯ ಅವಳ ಜೊತೆ ಓದ್ತಿರೋ ಹುಡುಗಿರೆಲ್ಲ ವಿದ್ಯಂಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಅವಳೆ ಕ್ಲಾಸ್ಗೆ ಫಸ್ಟ್ ಬಂದಿರ್ತಾಳೆ. ನಾನ್ ಫಸ್ಟ್ ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ವಿದ್ಯೆ ಹೇಳ್ಕೊಂಡು ಖುಷಿ ಪಡ್ತಿರ್ತಾಳೆ. ಆಗ ಪ್ರೊಫೆಸರ್ ಕೂಡ ವಿದ್ಯಂಗೆ ಕಂಗ್ರ್ಯಾಚುಲೇಷನ್ ಹೇಳ್ಬೇಕಾದ್ರೆ ಎಲ್ಲಾ ಸ್ಟೂಡೆಂಟ್ ಗಳು ಚಪ್ಪಾಳೆ ತಡ್ತಿರ್ತಾರೆ. ಹಾಗಿದ್ರೆ ಮೇಡಮ್, ವಿದ್ಯಂಗೆ ಅವ್ರ ಮಾವ ಹೇಳ್ದಂಗೆ ಸ್ಕಾಲರ್ಶಿಪ್ ಸಿಗ್ತದಲ್ವೇ
ಅಂತ ಜೆನ್ನಿ ಕೇಳ್ಬೇಕಾದ್ರೆ ಖಂಡಿತ ಸಿಗುತ್ತೆ ಅಂತ ಪ್ರೊಫೆಸರ್ ಹೇಳ್ತಾರೆ. ಅದನ್ನ ಕೇಳಿ ವಿದ್ಯಾ ಮತ್ತೆ ಜೆನ್ನಿ ಇಬ್ರಿಗೂ ಖುಷಿ ಆಯ್ತದೆ. ಈ ಕಡೆ MLA ಮನೆಯವರು ಮದ್ವೆನ ಸಿಂಪಲ್ ಆಗಿ ದೇವಸ್ಥಾನದಲ್ಲೋ ಅಥವಾ ಯಾವ್ದಾದ್ರು ಒಂದು ಚಿಕ್ಕ ಚೌಟ್ರಿಲೋ ಇಟ್ಕೊಳಮ್ಮ ಅಂತ ಹೇಳ್ಬೇಕಾದ್ರೆ ನಮ್ ಮನ್ಸ್ನಾಗೂ ಅದೇ ಇತ್ತು, ನೀವು ಅದನ್ನೇ ಹೇಳ್ಬಿಟ್ರಿ ಅಂತ ಗೋವಿಂದ್ ಮತ್ತೆ ಈಶ್ವರಿ ಇಬ್ರು ಹೇಳ್ತಿರ್ತಾರೆ. ಆಮೇಕೆ ನಮ್ ಇಡೀ ಆಸ್ತಿ ಎಲ್ಲ ನಮ್ಮಿರೋ ಒಬ್ಳು ಮಗಳಿಗೇನೆ ಹೋಗುದು, ಒಡವೆ ಎಲ್ಲ ಬೇಜಾನವೆ, ಮತ್ತೆ ಕಾರು ಬಂಗ್ಲೆ ಅಂತ ಎಲ್ಲ ಕೊಡ್ತೀವಿ ಅಂತ ಆ MLA ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸಾವಿತ್ರಿ ವಿನಂತಿ ಇಬ್ರು ಹುರ್ಕತಿರ್ತಾರೆ. ಈಶ್ವರಿ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾಳೆ. ನಮ್ ಹುಡ್ಗನೂ ಅಷ್ಟೇಯ, ಅವನೇನ್ ಕಮ್ಮಿ ಇಲ್ಲ. ಈ ಟೈಲ್ಸ್ ಫ್ಯಾಕ್ಟ್ರಿ ಆಮೇಕೆ ಇಟ್ಕೆ ಫ್ಯಾಕ್ಟ್ರಿ ಅಂತ ತುಂಬಾ ಬಿಸ್ನೆಸ್ ಗಳನ್ನ ನೋಡ್ಕತಾನೆ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ಈಗ್ಲಿಂದಾನೇ ಬಿಸ್ನೆಸ್ ನೋಡ್ಕೊಳ್ಳೋ ಮ್ಯಾನೇಜರ್ ಆಗ್ಬಿಟ್ಟಿದ್ದಾರೆ ಅಂತ ಆಯ್ತು ಅಂತ MLA ಕಿಂಡಲ್ ಮಾಡ್ತಾನೆ. ಅದನ್ನ ಕೇಳಿ ಎಲ್ರ ಮುಖ ಸಪ್ಪೆ ಆಗೋಯ್ತದೆ. ಆದ್ರೆ ಸಾವಿತ್ರಿ ಮತ್ತೆ ವಿನಂತಿ ಮಾತ್ರ ಒಳಗಡೆನೆ ನಗ್ತಿರ್ತಾರೆ. ಪರವಾಗಿಲ್ಲ ಗೌಡ್ರೆ, ನಾ ಸುಮ್ಕೆ ಕೇಳ್ದೆ ಅಷ್ಟೇಯ, ಈಗ ತಟ್ಟೆ ಬದಲಾಯಿಸ್ಕೊಬಿಡುಮೆ ಅಂತ MLA ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಅಷ್ಟೊತ್ಗೆ ಐನೂರು ಅಲ್ಲಿಗೆ ಬಂದಿರ್ತಾರೆ. ಅವರೇ ಮುಂದೆ ನಿಂತ್ಕೊಂಡು ತಟ್ಟೆ ಬದಲಾಯಿಸೋ ಶಾಸ್ತ್ರನ ಮಾಡಿಸ್ತಾರೆ. ಇದನ್ನ ನೋಡಿ ಚಂಪಾ ಕಣ್ಣೀರಾಗ್ತಿರ್ತಾಳೆ. ಈ ಕಡೆ ಭದ್ರ ತುಂಬಾನೇ ಕೆಮ್ತಿರ್ತಾನೆ. ಅಷ್ಟೊತ್ಗೆ ಸರು ಅದನ್ನ ನೋಡ್ತಾಳೆ. ಬಿಸಿ ನೀರಿಗೆ ಉಪ್ಪಾಕ ಬಂದು ತಗೊಳ್ಳಿ ಬಾವ ಅಂತ ಸರಿ ಹೇಳ್ಬೇಕಾದ್ರೆ ಇದ್ಯಾಕ್ ಸರು ಅಂತ ಭದ್ರ ಕೇಳ್ತಾನೆ. ಬಾವ, ನಾ ತುಂಬಾ ಹೊತ್ತಿಂದ ನೋಡ್ತಿದ್ದೆ ನೀವು ಕೆಮ್ತಾನೆ ಇದ್ರಲ್ವೇ, ಅದಕ್ಕೆಯ ನಾನ್ ನೋಡಿ ಬಿಸ್ನೀರ್ ತಕೊಬಂದಿವ್ನಿ, ಇದಕ್ಕೋಸಿ ಉಪ್ಪು ಹಾಕಿವ್ನಿ, ಇದನ್ನ ಚೆನ್ನಾಗಿ ಬಾಯಿ ಮುಕ್ಳಿಸಿ ಸರಿ ಆಯ್ತದೆ, ಗಂಟ್ಲು ನೋವಿದ್ರು ಹೊಂಟೈತದೆ ಅಂತ ಸರು ಹೇಳ್ತಿರ್ತಾಳೆ. ಆಗ ಭದ್ರ ಆ ನೀರ್ ತಕಂದು ಚೆನ್ನಾಗಿ ಬಾಯಿ ಮುಕ್ಳಿಸಿ ಆ ನೀರ್ನ ಉಗಿತಾನೆ. ಹಂಗೆಯ ಸರುಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲ ಬಾವ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ದೆ ಇನ್ಯಾರ್ಗ್ ಮಾಡ್ಲಿ ಹೇಳಿ ಅಂತ ಸರಿ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಭದ್ರ ಹೇಳ್ತಿರ್ತಾನೆ. ಬಾವ, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು ಅಂತ ಸರಿ ಹೇಳ್ಬೇಕಾದ್ರೆ, ಹೇಳವ, ಎಲ್ಲಾದ್ರೂ ಕರ್ಕೊಂಡ್ ಹೋಗ್ಬೇಕಾಗಿತ್ತೆ ಅಂತ ಭದ್ರ ಕೇಳ್ತಾನೆ. ಇಲ್ಲ ಬಾವ, ಇದು ಬೇರೆ ವಿಷಯ. ಅದು ಸುಭಾಷ್ ಬಾವುನ್ ತರನೆಯ. ನೀವು ಅಕ್ಕಂಗೆ ಡೈವರ್ಸ್ ಕೊಟ್ಟು ಬೇರೆ ಯಾರನ್ನಾದ್ರೂ ಮದ್ವೆ ಆದಿರಾ ಅಂತ ಸರು ಕೇಳ್ಬೇಕಾದ್ರೆ ಆ ಮಾತನ್ನ ಕೇಳಿ ಭದ್ರಂಗೆ ಶಾಕ್ ಆಯ್ತದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಸರು ಮುಖನೇ ಭದ್ರ ನೋಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ನಿಮ್ ಮುಂದೆ ಬರ್ತೀನಿ.